ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಇಲ್ಲಿಯವರೆಗೂ ನಡೆದಿರ್ತಕ್ಕಂಥ FDA ಕ್ವಶನ್ ಪೇಪರ್ನ ಎರಡನೇ ಪೇಪರ್ನ ಕಂಪ್ಯೂಟರ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಆಲ್ರೆಡಿ ಒಂದು ವಿಡಿಯೋ ಆಗಿದೆ, ಇದರ ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ. ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಹಿಂದಿನ ವಿಡಿಯೋನು ಕೂಡ ನೋಡ್ಕೊಡ್ರಿ. ಕ್ವಶನ್ ತುಂಬ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಕಂಪ್ಯೂಟರ್ನಲ್ಲಿ ಎಸ್ಪೆಷಲಿ. ಮೊದಲನೇ ಪ್ರಶ್ನೆ ಏನಿದೆ ನೋಡ್ರಿ, ಅಂತರ್ಜಾಲದಿಂದ ಕಡತ ಅಥವಾ ಪೆನ್ನನ್ನು ಹುಡುಕಲು ಮತ್ತು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಕೆ ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಬ್ರೌಸರನ್ನು ಬಳಕೆ ಮಾಡುತ್ತಾರೆ ಅನ್ನುವುದು ಸರಿಯಾದಂಥ ಉತ್ತರವಾಗುತ್ತೆ. ನೆಕ್ಸ್ಟ್, ಈಥರ್ನೆಟ್ ಎನ್ನುವುದು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಈಥರ್ನೆಟ್ ಅನ್ನುವಂತಹದ್ದು ಯಾವುದು ಅಂತ ಅಂದರೆ ಆಪ್ಷನ್ಗಳನ್ನು ನೋಡ್ತಾ ಹೋದಂತೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಸ್ಥಳೀಯ ಪ್ರದೇಶ ಜಾಲ ತಂತ್ರಜ್ಞಾನ ಅಂತ ಕರಿತೀವಿ. ಲೋಕಲ್ ಏರಿಯಾ ನೆಟ್ವರ್ಕಿಂಗ್ ಟೆಕ್ನಾಲಜಿಗೆ ಈಥರ್ನೆಟ್ ಅಂತ ಕರೀತಾರೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಇದರಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ 1 ಮತ್ತು 2 ಹೇಳಿಕೆಯನ್ನು ನೋಡ್ತಾ ಹೋದಂತೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಆಂತರಿಕ ಸಂಪರ್ಕ ಕಂಪ್ಯೂಟರ್ ಜಾಲಗಳ ಜಾಗತಿಕ ವ್ಯವಸ್ಥೆಯೇ ಅಂತರ್ಜಾಲ ಅಂತ ಕೊಟ್ಟಿದ್ದಾರೆ. ಅದು ಸರಿಯಾದ ಹೇಳಿಕೆ ಆಗುತ್ತೆ. ಇನ್ನು ಎರಡನೇದ್ದು, ಅಂತರ್ಜಾಲವನ್ನು ವರ್ಲ್ಡ್ ವೈಡ್ ವೆಬ್ ಅಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಅದು ತಪ್ಪು. ವರ್ಲ್ಡ್ ವೈಡ್ ವೆಬ್ ಅಂತ ಕರೆಯಂಗಿಲ್ಲ, WWW. ಒಂದನೇದು ಸರಿಯಾಗುತ್ತೆ, ಎರಡನೇದು ತಪ್ಪಾಗುತ್ತೆ. NTFS ಎನ್ನುವುದು ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. NTFS ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದೊಂದು ಸರಿಯಾದಂತಹ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಎ ಆಗುತ್ತೆ ನೋಡಿ, ಜಾಲ ಕಡತ ವ್ಯವಸ್ಥೆಯಾಗಿದೆ. NTFS ಅನ್ನುವಂಥದ್ದು ಜಾಲ ಕಡತ ವ್ಯವಸ್ಥೆ. ಮಾಹಿತಿಯ ಪ್ರಸರಣವನ್ನಾಳುವ ಸಂವಹನ ಜಾಲಬಂಧದಲ್ಲಿನ ನಿಯಮಗಳ ಗುಣಗಣ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋದಂತೆ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ಪ್ರೋಟೋಕಾಲ್ ಆಗುತ್ತೆ. ಇಲ್ಲಿ ಪ್ರೋಟೋಕಾಲು ಒಂದು ಮಾಹಿತಿಯ ಪ್ರಸರಣವನ್ನಾಳುವ ಸಂವಹನ ಜಾಲಬಂಧನದ ನಿಯಮದ ಗಣವಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಗಣಕಯಂತ್ರಕ್ಕೆ ಹಾನಿ ಮಾಡುವ ದುರುದ್ದೇಶಪೂರಿತ ಪ್ರೋಗ್ರಾಮ್ ಆಗಿದೆ ಅಂತ ಕೇಳಿದ್ದಾರೆ. ಯಾವುದು ಅಂತಂದರೆ ಹಾನಿ ಮಾಡ್ತಕ್ಕಂಥದ್ದು ವೈರಸ್ ಮತ್ತು ವರ್ಮ್, ಇದು ಹಾನಿ ಮಾಡುತ್ತೆ. ಮತ್ತು ಆಪ್ಷನ್ ಬಿ ಟ್ರೋಜಸ್ ಮತ್ತು ಹಾರ್ಸಸ್, ಇವು ಎರಡೂ ಕೂಡ ಹಾರ್ನ್ ಮಾಡುತ್ತೆ. ಅದಕ್ಕೋಸ್ಕರ ಎ ಮತ್ತು ಬಿ ಎರಡೂ ಸರಿ ಆಗ್ತವೆ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್, ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಇವೆರಡರಲ್ಲಿ ಸರಿಯಾದ ಹೇಳಿಕೆ ಯಾವುದಾಗಿದೆ? ಮೊದಲನೇ ಹೇಳಿಕೆಯನ್ನು ನೋಡೋದಾದರೆ, ಜಾಲದಟ್ಟಣೆ ಮತ್ತು ಅಪಾಯಕಾರಿ ದಕ್ಷತೆಯನ್ನು ನಾಶ ಮಾಡುವ ವ್ಯವಸ್ಥೆಗೊಳಿಸಿದ ತಂತ್ರಾಂಶವೇ ಫೈರ್ವಾಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದು ಸರಿಯಾಗುತ್ತೆ. ಇನ್ನು ಎರಡನೇದು, ಅಂತರ್ಜಾಲ ಶಿಷ್ಟಾಚಾರ ಮಟ್ಟದಲ್ಲಿ ಫೈರ್ವಾಲ್ ಕೆಲಸ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಎರಡೂ ಕೂಡ ಕರೆಕ್ಟ್ ಆಗುತ್ತವೆ. ಆಪ್ಷನ್ ಸಿ ಸರಿಯಾಗಿದೆ, ಎರಡೂ ಸರಿಯಾಗಿವೆ. ಈ ಕೆಳಗಿನ ಯಾವ ದುರುದ್ದೇಶಪೂರ್ವಕ ಪ್ರೋಗ್ರಾಂನಿಂದ ನಿಮ್ಮ ಗಣಕಯಂತ್ರಕ್ಕೆ ಹಾನಿಯಾಗಲು ಕಾರಣವಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಯಾವ್ಯಾವ ಟೈಪ್ ಕ್ವಶನನ್ನು ಕೇಳ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಲ್ರೆಡಿ ಈ ಕ್ವಶನ್ ರಿಪೀಟ್ ಆಗಿದೆ, ಬಟ್ ಡಿಫ್ರೆಂಟ್ ಮೋಡ್ನ ಕೇಳಿದ್ದಾರೆ. ಆಪ್ಷನ್ ಸಿ ಸರಿಯಾಗುತ್ತೆ. ಅಂದರೆ ವೈರಸ್ ಮತ್ತು ವರ್ಮ್ ಮತ್ತು ಟ್ರೋಜನ್ ಹಾರ್ಸ್ ಅನ್ನುವಂಥದ್ದು ಇವೆಲ್ಲವೂ ಈ ಗಣಕಯಂತ್ರಕ್ಕೆ ಪ್ರೋಗ್ರಾಮ್ಗೆ ಹಾನಿಯನ್ನು ಉಂಟು ಮಾಡತಕ್ಕಂಥ ಕಾರಣಗಳಾಗಿವೆ. ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ. ಈ ಕೆಳಗಿನ ಆಪ್ಷನ್ಗಳಲ್ಲಿ ಸರಿಯಾದ ಹೇಳಿಕೆ ಆರಾಮಾಗಿ ಪಾಸ್ ಮಾಡ್ಕೊಂಡು ಓದ್ಕೊಳ್ರಿ. ಇಲ್ಲ ಆಪ್ಷನ್ ಏನು ನೋಡಿ, TCPಯು ಸಂಪರ್ಕ ಕೇಂದ್ರೀಕೃತ ಪ್ರೋಟೋಕಾಲ್ ಆಗಿರುತ್ತದೆ ಮತ್ತು UDPಯು ಸಂಪರ್ಕ ರಹಿತವಾಗಿರುತ್ತದೆ ಅನ್ನೋದು ಸರಿಯಾದಂತಹ ಹೇಳಿಕೆ ಆಗುತ್ತೆ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಸ್ವಲ್ಪ ಟಫ್ ಅನಿಸಿದ್ರು ಇದೇ ಟೈಪ್ ಕ್ವಶನ್ಗಳು ಬರ್ತವೆ ಎಕ್ಸಾಮ್ದಲ್ಲಿ. ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ. ಎ ಮತ್ತು ಬಿ ಎರಡರಲ್ಲಿ ಸರಿಯಾಗಿರ್ತಕ್ಕಂಥ ಹೇಳಿಕೆ. ಇದರಲ್ಲಿ ಸರಿಯಾದಂತಹ ಹೇಳಿಕೆ ಅಂತ ಬಂದರೆ ಆಪ್ಷನ್ ಸಿ ಸರಿಯಾಗುತ್ತೆ. ಅಂದರೆ ಎರಡೂ ಸರಿಯಾಗಿವೆ. ಜಾಲದಟ್ಟಣೆ ಮತ್ತು ಅಪಾಯಕಾರಿ ದಕ್ಷತೆಯನ್ನು ನಾಶ ಮಾಡುವ ವ್ಯವಸ್ಥೆಗೊಳಿಸಿದ ತಂತ್ರಾಂಶವೇ ಫೈರ್ವಾಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಇದು ಕೂಡ ಕ್ವಶನ್ ರಿಪೀಟ್ ಆಗಿದೆ ನೋಡಿ, ಡಿಫ್ರೆಂಟ್ ಮೋಡ್ ಒಳಗಡೆ ಕೇಳಿರ್ತಕ್ಕಂಥದ್ದು. ಸಿ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, ಈ ಕೆಳಗಿನ ಯಾವ ದುರುದ್ದೇಶಪೂರ್ವಕದ ಪ್ರೋಗ್ರಾಮ್ನಿಂದ ನಿಮ್ಮ ಗಣಕಯಂತ್ರಕ್ಕೆ ಹಾನಿಯಾಗಲು ಕಾರಣ? ಈ ಟೈಪ್ ಬೇರೆ ಬೇರೆ ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂಥ ರಿಪೀಟೆಡ್ ಕ್ವಶನ್ಗಳಿಗೂ ಆಪ್ಷನ್ ಸಿ ಸರಿಯಾಗುತ್ತೆ. ಸೇಮ್ ಕ್ವಶನನ್ನು ಯಾಕೆ ತೆಗೆದುಕೊಂಡು ಬಂದಿದ್ದೀನಿ ಅಂದರೆ ರಿಪೀಟ್ ಆಗಿರ್ತಕ್ಕಂಥ ಮೋಸ್ಟ್ ಟೈಮ್ಸ್. ಅದಕ್ಕೋಸ್ಕರ ನಿಮಗೂ ರಿಪಿಟೇಷನ್ ಆಗಲಿ ಅಂತ. ಬಳಕೆದಾರನ ಗಮನಕ್ಕೆ ಬರದಂತೆ ಬಳಕೆದಾರನ ಮಾಹಿತಿಗಳನ್ನು ಗುಪ್ತವಾಗಿ ಸಂಗ್ರಹಿಸಲು ಉಪಯೋಗಿಸುವುದು ಯಾವುದು ಅಂತ ಕೇಳಿದ್ದಾರೆ.
ಸೊ ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸ್ಪೈವೇರ್ ಅಂತ ಕರೀತಾರೆ ಇದಕ್ಕೆ, ಬಳಕೆದಾರನಿಗೆ ಗೊತ್ತಾಗದೆ ರೀತಿಯಾಗಿ ಸಂಗ್ರಹಿಸುವುದು ಸ್ಪೈವೇರ್. ಒಂದು ಲ್ಯಾನ್ ಅನ್ನು ಇನ್ನೊಂದು ಲ್ಯಾನ್ ಅಥವಾ WAN ನೊಂದಿಗೆ ಸಂಪರ್ಕಿಸುವ ಜಾಲ ಸಾಧನವನ್ನು ಅಥವಾ ನೆಟ್ವರ್ಕ್ ಡಿವೈಸ್ ಅನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ನೆಟ್ವರ್ಕ್ ಡಿವೈಸ್ ಅನ್ನು ಏನೆಂದು ಕರೀತಾರೆ ಅಂದ್ರೆ ಆಪ್ಷನ್ ಸಿ ರೌಟರ್ ಅಂತ ಕರೀತಾರೆ. ರೌಟರ್ ಅಂತ ಕರೆಯಲಾಗುತ್ತದೆ. ಆಪ್ಷನ್ ಸಿ ಸರಿಯಾಗಿದೆ. ಒಂದು ಲ್ಯಾನ್ ಅನ್ನು ಇನ್ನೊಂದು ಲ್ಯಾನ್ ಅಥವಾ WAN ನೊಂದಿಗೆ ಸಂಪರ್ಕಿಸುವ ಜಾಲ ಸಾಧನವನ್ನು, ಇದು ಡಿಫ್ರೆಂಟ್ ಟೈಪ್ ಆಗಿ ಕೇಳಿದ್ದಾರೆ. ಸೊ ಸೇಮ್ ಹಿಂದಿನ ಕ್ವಶನ್ ಟೈಪೇ ಇದು. FD ಕಂಪ್ಯೂಟರ್ ಅಸಿಸ್ಟೆಂಟ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಆಪ್ಷನ್ ಸಿ ಸೆಲೆಕ್ಟ್ ಆಗುತ್ತೆ. ಅಂದರೆ ಹಿಂದಿನ ಪ್ರಶ್ನೆದಲ್ಲಿ ರೌಟರ್ ಅಂತ ಇತ್ತು, ಇದರಲ್ಲಿ ರೌಟರ್ ಅಂತಾನೆ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಜಾಸ್ತಿ ಟೈಮ್ ಎಲ್ಲೆಲ್ಲಿ ಕ್ವಶನ್ಗಳನ್ನ ಕೇಳಿದ್ದಾರೆ ಎಲ್ಲ ತೆಗೆದುಕೊಂಡು ಬಂದಿದ್ದೀನಿ. ನೆಕ್ಸ್ಟ್, ಈಥರ್ನೆಟ್ ಅನ್ನೋದು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿ, ಇದು ಕೂಡ ರಿಪೀಟ್ ಆಗಿದೆ, ನೋಡ್ಕೊಡ್ರಿ ಯಾವುದು ಅಂತ ಪಟ್ನ ಆನ್ಸರ್ ಮಾಡಿರಿ. ಇಲ್ಲಿ ಆಪ್ಷನ್ ಎ ಸ್ಥಳೀಯ ಪ್ರಾದೇಶಿಕ ಜಾಲ ತಂತ್ರಜ್ಞಾನ, ಲೋಕಲ್ ಏರಿಯಾ ನೆಟ್ವರ್ಕ್ ಮಾರ್ಕಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ, ವರ್ಕಿಂಗ್ ಟೆಕ್ನಾಲಜಿ ಸಾರಿ. ಆಪ್ಷನ್ ಎ ಸರಿಯಾಗಿದೆ. ಒಂದು ಎಲ್ಲೇನ ಇನ್ನೊಂದು, ಸೊ ಇದು ಕೂಡ ರಿಪೀಟ್ ಆಗಿರತಕ್ಕಂಥದ್ದು, ನೋಡ್ಕೊಡ್ರಿ, ಓದ್ಕೊಡ್ರಿ, ಆಪ್ಷನ್ ಅನ್ನು ಪಟ್ನ ಹೇಳ್ರಿ. ನೀವು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡ್ತಾ ಇರ್ಬೇಕು. ಈ ರಿಪೀಟ್ ಆಗಿರತಕ್ಕಂಥ ಕ್ವಶನ್ ಯಾವುದು ತಪ್ಪಾಗಬಾರ್ದು. ಆಪ್ಷನ್ ಸಿ ರೂಟರ್ ಅಂತ ಕರೀತಾರೆ ಇದಕ್ಕೆ. ಸೊ ಇನ್ನಿವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡ್ರಿ. ಈ ಟೈಪ್ ಡೈಲಿ ಇದರ ಸೀರೀಸ್ ಬರ್ತಾ ಇರುತ್ತೆ, ಅದನ್ನು ಕೂಡ ನೋಡ್ತಾ ಇರಿ. ನೆಕ್ಸ್ಟ್, ಭೌಗೋಳಿಕ ಪ್ರದೇಶ ವ್ಯಾಪ್ತಿಯೊಳಗೆ ಅವರೋಹಣ ಕ್ರಮದಲ್ಲಿ ವ್ಯವಸ್ಥೆಗೊಳಿಸಿದ ಈ ಕೆಳಗಿನ ಜಾಲಗಳಲ್ಲಿ ಸರಿಯಾಗಿರುವುದನ್ನು ಗುರುತಿಸಿರಿ. ಅವರೋಹಣ ಕ್ರಮದಲ್ಲಿ ವ್ಯಾಪ್ತಿಗೊಳಿಸಿದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಫಸ್ಟ್ ಯಾವ್ದು ಬರುತ್ತೆ, ಲ್ಯಾನ್ ಬರುತ್ತೆ, ಆಮೇಲೆ ಮ್ಯಾನ್ ಬರುತ್ತೆ MAN, ಆಮೇಲೆ WAN ವ್ಯಾನ್ ಬರುತ್ತೆ. ನೆಕ್ಸ್ಟ್, ಇದ್ರ ಫುಲ್ ಫಾರ್ಮ್ಗಳನ್ನ ಹೇಳ್ಬೇಕಾಗಿಲ್ಲ ಅನ್ಕೊಂತೀನಿ, ಆಲ್ರೆಡಿ ಓದಿರ್ತೀರಿ. ಕೆಳಗಿನವುಗಳಲ್ಲಿ ಯಾವ ಮಾಧ್ಯಮ ಬೆಳಕನ್ನು ಸಂವಹನ ಮಾಧ್ಯಮವನ್ನಾಗಿ ಮಾಡುತ್ತದೆ ಅಂತ ಕೇಳಿದ್ದಾರೆ. ಬೆಳಕನ್ನು ಸಂವಹನ ಮಾಧ್ಯಮವನ್ನಾಗಿ ಮಾಡುವುದು. ಇಲ್ಲಿ ಆಪ್ಷನ್ ಸಿ ಯಾವುದು, ದ್ವಿತೀತಂತು ಕೇಬಲ್ ಈ ಒಂದು ಬೆಳಕನ್ನು ಸಂವಹನ ಮಾಧ್ಯಮವನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಕಡಿಮೆ ವಿಶ್ವಸನೀಯತೆಯೊಂದಿಗೆ ಜಾಲಬಂಧದ ಟೋಪಾಲಜಿಯನ್ನು ಗುರುತಿಸಿರಿ. ಆಪ್ಷನ್ಗಳಲ್ಲಿ ಆಪ್ಷನ್ ಎ ಸರಿಯಾಗುತ್ತೆ. ರಿಂಗ್ ಉಂಗುರಕ್ಕೆ ಈ ಒಂದು ಕಡಿಮೆ ವಿಶ್ವಸನೀಯತೆಯೊಂದಿಗೆ ಜಾಲಬಂಧದ ಟೋಪಾಲಜಿ ಆಗಿದೆ. 5 ಮೂಲಭೂತ ಜಾಲಬಂಧ ಟೋಪಾಲಜಿಗಳೆಂದರೆ ಯಾವುವು? 5 ಮೂಲಭೂತ ಜಾಲಬಂಧ ಟೋಪಾಲಜಿಗಳು ಅಂದರೆ ಯಾವುವು? ಆಪ್ಷನ್ಗಳಲ್ಲಿ ಯಾವುದು? ಆಪ್ಷನ್ ಡಿ ಬಸ್, ಸ್ಟಾರ್, ಟೋಕನ್ ರಿಂಗ್, ಟ್ರೀ ಮತ್ತು ಮೆಶ್. ಇವೆಲ್ಲವುಗಳು 5 ಮೂಲಭೂತ ಜಾಲಬಂಧ ಟೋಪಾಲಜಿಗಳಾಗಿವೆ. ನೆಕ್ಸ್ಟ್ ಕ್ವಶನ್, ಮ್ಯಾನ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ನ ಮುಖ್ಯ ಗುಣಲಕ್ಷಣಗಳೆಂದರೆ ಅಂತ ಕೇಳಿದ್ದಾರೆ. ಆಪ್ಷನ್ಗಳಲ್ಲಿ ನೋಡ್ರಿ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ನ ಮುಖ್ಯ ಗುಣಲಕ್ಷಣಗಳು ಆಪ್ಷನ್ ಡಿ ಅಂದರೆ ಲ್ಯಾನ್ಗಿಂತಲೂ ವಿಸ್ತಾರವಾದ ಭೌಗೋಳಿಕ ಕ್ಷೇತ್ರವನ್ನು ಒಳಗೊಳ್ಳುವುದು, ಅದು ಸರಿಯಾಗಿದೆ. ಕಾರ್ಯಾಚರಣೆಯ ವೇಗವು ಲ್ಯಾನ್ಗೆ ಅತ್ಯಂತ ಸಮೀಪವಾಗಿದೆ, ಇದು ಕೂಡ ಸರಿ. ಒಂದು ನಗರದಲ್ಲಿ ಸ್ಥಾಪಿತವಾದ ಲ್ಯಾನ್ಗಳ ಅತ್ಯಂತ ಸಮೀಪವಾಗಿದೆ, ಎಲ್ಲವುಗಳು ಸರಿಯಾಗ್ತವೆ ಇಲ್ಲಿ ಮ್ಯಾನ್ಗೆ ಸಂಬಂಧಪಟ್ಟಿರ್ತಕ್ಕಂತೆ. ಪ್ರಥಮಾಕ್ಷರ ಪದ ಮಾಡೆಮ್ನ ವಿಸ್ತಾರವೇನು ಅಂತ ಕೇಳಿದ್ದಾರೆ. ಮಾಡೆಮ್ ಅದರ ಫುಲ್ ಫಾರ್ಮ್ ಇಲ್ಲಿ ಆಪ್ಷನ್ ಸಿ ಸೆಲೆಕ್ಟ್ ಆಗುತ್ತೆ. ಏನಂತಂದರೆ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಅನ್ನುವಂಥದ್ದು ಮಾಡೆಮ್ನ ಒಂದು ವಿಸ್ತಾರ ರೂಪವಾಗಿದೆ. MS DOS ಕಾರ್ಯಾಚರಣೆಯ ಪದ್ಧತಿಯು ಒಂದು ಡ್ಯಾಶ್ ಆಗಿದೆ. MS DOS ಅನ್ನುವಂಥದ್ದು ಏನಂತಂದರೆ ಏಕಾಂಗಿ ಬಳಕೆದಾರ ಕಾರ್ಯಾಚರಣೆಯ ವ್ಯವಸ್ಥೆಯಾಗಿದೆ ಅನ್ನೋದು ಸರಿಯಾಗುತ್ತೆ. ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಉಪಯುಕ್ತ ತಂತ್ರಾಂಶದ ಒಂದು ಡ್ಯಾಶ್ ಉದಾಹರಣೆಯಾಗಿದೆ. ಉಪಯುಕ್ತ ತಂತ್ರಾಂಶದ ಉದಾಹರಣೆ ಇದರಲ್ಲಿ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಆಪ್ಷನ್ ಸಿ ವಿನ್ಜಿಪ್ ಅನ್ನುವಂಥದ್ದು ಉಪಯುಕ್ತ ತಂತ್ರಾಂಶದ ಒಂದು ಉದಾಹರಣೆಯಾಗಿದೆ. ಆಪ್ಷನ್ ಸಿ ಸರಿಯಾಗಿ ಕರೆಕ್ಟ್ ಆಗುತ್ತೆ. ಕಂಪ್ಯೂಟರ್ ಪ್ರೋಗ್ರಾಂ ಕಂಪ್ಯೂಟರ್ ಯಂತ್ರಾಂಶ ಸಂಪನ್ಮೂಲಗಳನ್ನು ನಿರ್ವಹಿಸುವ ರೀತಿಯನ್ನು ಏನೆಂದು ಕರೆಯಲಾಗುತ್ತದೆ? ಏನಂತ ಕರೀತಾರೆ?
ಸರಿಯಾದದ್ದು ಆಪ್ಷನ್ ಸಿ, ಕಾರ್ಯಾಚರಣೆ ವ್ಯವಸ್ಥೆ ಅಥವಾ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರೆ. ನೆಕ್ಸ್ಟ್, ಉಪಯುಕ್ತ ತಂತ್ರಾಂಶದ ಒಂದು ಉದಾಹರಣೆ ಯಾವುದಾಗಿದೆ? ಉಪಯುಕ್ತ ತಂತ್ರಾಂಶದ ಒಂದು ಉದಾಹರಣೆ ಡ್ಯಾಶ್ ಆಗಿದೆ. ಇಲ್ಲಿ ಆಪ್ಷನ್ ಸಿ ಅಂದರೆ ವಿಣ್ಜಿಪ್ ಅನ್ನುವಂಥದ್ದು ಉಪಯುಕ್ತ ತಂತ್ರಾಂಶದ ಒಂದು ಉದಾಹರಣೆಯಾಗಿದೆ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಗಣಕಯಂತ್ರದ ಯಂತ್ರಾಂಶ ಅಲ್ಲ ಅಂತ ಕೇಳಿದ್ದಾರೆ. ಗಣಕಯಂತ್ರದ ಯಂತ್ರಾಂಶ ಅಲ್ಲ ಅಂತಂದರೆ ಆಪ್ಷನ್ ಡಿ, ವೈರಸ್ ಅನ್ನುವಂಥದ್ದು ಗಣಕಯಂತ್ರದ ಯಂತ್ರಾಂಶವಾಗಿರುವುದಿಲ್ಲ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಡಿಬಗ್ಗಿಂಗ್ ಎಂಬುದು ಏನು ಅಂತ ಕೇಳಿದ್ದಾರೆ. ಡಿಬಗ್ಗಿಂಗ್ ಅಂದರೆ ಏನು? ಇದೊಂದು ಸರಿಯಾಗಿರೋದು ಆಪ್ಷನ್ ಬಿ ನೋಡಿ, ಪ್ರೋಗ್ರಾಮ್ನಲ್ಲಿನ ದೋಷಗಳನ್ನು ಪತ್ತೆ ಮಾಡುವುದು ಮತ್ತು ಅದನ್ನು ಸರಿಪಡಿಸುವುದಾಗಿದೆ ಡಿಬಗ್ಗಿಂಗ್ ಅಂತ ಅಂದರೆ. ಸಾಮಾನ್ಯವಾಗಿ ASCII ಡ್ಯಾಶ್ ಆಗಿದೆ. ASCII ಅನ್ನುವಂಥದ್ದು ಡ್ಯಾಶ್ ಆಗಿದೆ. ಸರಿಯಾದದ್ದು ಆಪ್ಷನ್ ಬಿ ನೋಡಿ, ಇದು 8 ಬಿಟ್ ಕೋಡ್ ಆಗಿದೆ. 8 ಬಿಟ್ ಕೋಡ್ ಆಗಿದೆ. ಕಂಪ್ಯೂಟರ್ ಪ್ರೋಗ್ರಾಂನಲ್ಲಿ ಉನ್ನತ ಮಟ್ಟದ ಭಾಷೆಯನ್ನಾಗಿ ಭಾಷಾಂತರಿಸುವುದನ್ನು ಏನೆಂದು ಕರೆಯುತ್ತಾರೆ? ಕಂಪ್ಯೂಟರ್ ಪ್ರೋಗ್ರಾಂನಲ್ಲಿ ಇಲ್ಲಿ ಆಪ್ಷನ್ ಸಿ, ಕಂಪೈಲರ್ ಅಂತ ಕರೀತಾರೆ. ಉನ್ನತ ಮಟ್ಟದ ಭಾಷೆಯನ್ನಾಗಿ ಭಾಷಾಂತರಿಸುವುದಕ್ಕೆ ಕಂಪೈಲರ್. ಕಂಪ್ಯೂಟರ್ ಪ್ರೋಗ್ರಾಂನಲ್ಲಿ ಉನ್ನತ ಮಟ್ಟದ ಭಾಷೆಯನ್ನು ಯಂತ್ರ ಭಾಷೆಯನ್ನಾಗಿ ಭಾಷಾಂತರಿಸುವುದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಗಳಲ್ಲಿ ನೋಡಿ, ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ, ಕಂಪೈಲರ್ ಅಥವಾ ಸಂಕಲನ ಅಂತ ಕರೀತಾರೆ. ಆಪ್ಷನ್ ಸಿ ಕರೆಕ್ಟ್ ಆದ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮ್ ಭಾಷೆ ಆಗಿದೆ? ಪ್ರೋಗ್ರಾಮ್ ಭಾಷೆ ಯಾವುದು? ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದತ್ತಾಂಶ ಅನ್ನುವಂಥ ಡೇಟಾಬೇಸ್ ಅನ್ನುವಂಥದ್ದೊಂದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಆಗಿದೆ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಗಣಕಯಂತ್ರವು ಈ ಕೆಳಗಿನವುಗಳಲ್ಲಿ ಯಾವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ? ಗಣಕಯಂತ್ರ ಅರ್ಥ ಮಾಡಿಕೊಳ್ಳುವಂತಹ ಭಾಷೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ, ಬೈನರಿ ಭಾಷೆಯನ್ನು ಗಣಕಯಂತ್ರ ಅರ್ಥ ಮಾಡಿಕೊಳ್ಳುತ್ತದೆ. ಇನ್ನು ಕೆಳಗಿನವುಗಳನ್ನು ಪರಿಗಣಿಸಿ, ಇದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಒಂದನೇದು ನೋಡೋದಾದರೆ ಉನ್ನತ ಮಟ್ಟದ ಭಾಷೆಗೆ ವಿಜುವಲ್ ಬೇಸಿಕ್ ಎಂದು ಉದಾಹರಣೆಯಾಗಿದೆ. ಒಂದನೇದು ಸರಿಯಾಗುತ್ತೆ. ಇನ್ನು ಎರಡನೇದು ಪೋರ್ಟ್ರಾನ್ ಮತ್ತು ಕೋಬಲ್ಗಳು ಉನ್ನತ ಮಟ್ಟದ ಭಾಷೆಗಳಲ್ಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಅವು ಎರಡು ಉನ್ನತ ಮಟ್ಟದ ಭಾಷೆಗಳಾಗ್ತವೆ. ಸೊ ಅದಕ್ಕೋಸ್ಕರ ಎ ಮಾತ್ರ ಇಲ್ಲಿ ಸರಿಯಾಗದ್ದು ಆಗತ್ತೆ. ನೆಕ್ಸ್ಟ್, ಸ್ಪಿನ್ನೇಕರ್ ಎಂಬುದು ವಿಶ್ವದ ಅತಿ ದೊಡ್ಡದಾದ ಏನು ಅಂತ ಕೇಳಿದ್ದಾರೆ. ಸೊ ಸ್ಪಿನ್ನೇಕರ್ ಅನ್ನುವಂಥದ್ದು ವಿಶ್ವದ ಅತಿ ದೊಡ್ಡದಾದ ಡ್ಯಾಶ್. ಇದೊಂದು ಆಪ್ಷನ್ ಸಿ, ಮೆದುಳು ಅಣುಕು ಸೂಪರ್ ಕಂಪ್ಯೂಟರ್ ಆಗಿದೆ. ಸ್ಪಿನ್ನೇಕರ್ ಅನ್ನುವಂಥದ್ದು ಮೆದುಳು ಅಣುಕು ಸೂಪರ್ ಕಂಪ್ಯೂಟರ್. ಸೂಕ್ಷ್ಮ ಗಣಕಯಂತ್ರಕ್ಕೆ ಉತ್ತಮ ಉದಾಹರಣೆ ಯಾವುದು? ಸೂಕ್ಷ್ಮ ಗಣಕಯಂತ್ರಕ್ಕೆ ಉತ್ತಮವಾದ ಉದಾಹರಣೆ ಇಲ್ಲಿ ಆಪ್ಷನ್ ಎ, ಡೆಸ್ಕ್ಟಾಪ್ ಅನ್ನುವಂಥದ್ದು ಈ ಒಂದು ಸೂಕ್ಷ್ಮ ಗಣಕಯಂತ್ರಕ್ಕೆ ಉತ್ತಮವಾದ ಉದಾಹರಣೆಯಾಗಿದೆ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಅಂಕೀಯ ಗಣಕವು ಅಂದರೆ ಡಿಜಿಟಲ್ ಕಂಪ್ಯೂಟರ್ ಈ ಕೆಳಗಿನವುಗಳಲ್ಲಿ ಯಾರ ಸಂರಚನೆಯಿಂದ ಆಧಾರಿತವಾಗಿದೆ? ಇಲ್ಲಿ ಆಪ್ಷನ್ ಬಿ, ಜಾನ್ ವೋನ್ ನ್ಯೂಮನ್ ಸಂರಚನೆಯಿಂದ ಆಧಾರಿತವಾಗಿದೆ ಅಂಕೀಯ ಗಣಕವು. ಸೂಕ್ಷ್ಮ ಗಣಕಯಂತ್ರಕ್ಕೆ ಉತ್ತಮ ಉದಾಹರಣೆ ಯಾವುದು? ಸೂಕ್ಷ್ಮ ಗಣಕಯಂತ್ರಕ್ಕೆ ಉತ್ತಮವಾದ ಉದಾಹರಣೆ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಡೆಸ್ಕ್ಟಾಪ್ ಅನ್ನುವಂಥದ್ದು ಸೂಕ್ಷ್ಮ ಗಣಕಯಂತ್ರಕ್ಕೆ ಉತ್ತಮವಾದ ಉದಾಹರಣೆಯಾಗಿದೆ. NTFS ಎನ್ನುವುದು ಡ್ಯಾಶ್ ಆಗಿದೆ. NTFS ಅನ್ನುವುದು ಏನಾಗಿದೆ? ಇದೊಂದು ಸರಿಯಾದ ಉತ್ತರ ಆಪ್ಷನ್ ಎ, ಜಾಲ ಕಡತ ವ್ಯವಸ್ಥೆ. ಇದೊಂದು ಜಾಲ ಕಡತ ವ್ಯವಸ್ಥೆಯಾಗಿದೆ. ಸೊ ಇಲ್ಲಿಗೆ ಇವತ್ತಿನ ಅಂದರೆ
ಕಂಪ್ಯೂಟರ್ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಏನಾದರೂ ಡೌಟ್ ಬಂದಿದ್ದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಹಾಕಿ. ಥ್ಯಾಂಕ್ ಯು ಸೋ ಮಚ್.